ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಇಂದಿನ ವಿಡಿಯೋದಲ್ಲಿ ನಾನು 6ನೇ ತರಗತಿಯ ಸಂಕಲನಾತ್ಮಕ ಮೌಲ್ಯಮಾಪನ 2 SCA 2ಗೆ ಒಂದು DSCRT ಅವರ ಅಂಕ ಹಂಚಿಕೆ ಆಧಾರವಾಗಿಟ್ಟುಕೊಟ್ಟಿರ್ತಕ್ಕಂಥ ಒಂದು ಪ್ರಶ್ನೆ ಪತ್ರಿಕೆಯನ್ನು ರಚಿಸ್ತಾ ಇದ್ದೀನಿ. ಇದೊಂದು ಪ್ರಾಕ್ಟೀಸ್ ಆಗಿ ತೊಗೊಳ್ಬೋದು. ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳು ಸಹಿತ ಇದ್ದಾವೆ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಆಲ್ರೆಡಿ 6th ಸ್ಟ್ಯಾಂಡರ್ಡಲ್ಲಿ ಎಲ್ಲ ಸಬ್ಜೆಕ್ಟಲ್ಲಿ ಕೂಡ ನಾವೇನು ಮಾಡಿದ್ದೀವಿ ಅಂತಂದರೆ ನಿಮಗೆ SCA 2 ಕ್ವಶನ್ ಪೇಪರನ್ನು ಹಾಕಿದ್ದೀವಿ. ಅವೆಲ್ಲದರ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ. ಸೊ ದಯಮಾಡಿ ಅವುಗಳನ್ನು ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡೋಣ. ಫಸ್ಟ್ ಇತ್ತು ಬಹು ಆಯ್ಕೆ ಪ್ರಶ್ನೆಗಳಿದ್ದಾವೆ. ಒಟ್ಟು 4 ಪ್ರಶ್ನೆಗಳು. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. 4 ಪ್ರಶ್ನೆ 4 ಅಂಕ. ಭಾರತದ ಮೊಟ್ಟ ಮೊದಲ ಸಾಮ್ರಾಜ್ಯ ಕೇಳಿದರು. ಎ ಮೌರ್ಯರು, ಬಿ ಕುಶಾನರು, ಸಿ ಗುಪ್ತರು, ಡಿ ವರ್ಧರು. ಆಪ್ಷನ್ ಎ ಮೌರ್ಯರು ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರುತ್ತದೆ. ಪ್ರಶ್ನೆ 2, ಅಕ್ಬರ್ ನಿರ್ಮಿಸಿದ ನೂತನ ರಾಜಧಾನಿ ಯಾವುದು? ಎ ಆಗ್ರಾ, ಬಿ ಫತೇಪುರ್ ಸಿಕ್ರಿ, ಸಿ ದೆಹಲಿ, ಡಿ ದೇವಗಿರಿ. ಸೊ ಅಕ್ಬರ್ ನಿರ್ಮಿಸಿರ್ತಕ್ಕಂಥ ನೂತನ ರಾಜಧಾನಿ ಯಾವುದಪ್ಪ ಅಂದರೆ ಫತೇಪುರ್ ಸಿಕ್ರಿ ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 3, ಜನರು ಚುನಾವಣೆಯಲ್ಲಿ ತಮ್ಮ ಮತವನ್ನು ಚಲಾಯಿಸಲು ಈ ಸ್ಥಳಕ್ಕೆ ಹೋಗ್ತಾರೆ. ಎ ಮತಗಟ್ಟೆ, ಬಿ ಪಂಚಾಯಿತಿ, ಸಿ ಪೊಲೀಸ್ ಕಚೇರಿ, ಡಿ ಯಾವುದು ಅಲ್ಲ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಮತಗಟ್ಟೆ ಅನ್ನೋದು ಕರೆಕ್ಟ್ ಇದೆ. ಇನ್ನು ಆಫ್ರಿಕಾವನ್ನು ಕಗ್ಗತ್ತಲೆಯ ಖಂಡ ಅಂತ ಕರೆದ್ರೆ ಏಷ್ಯಾವನ್ನು ಏನಂತ ಕರೀತಾರೆ ಅಂತ ಕೇಳಿದ್ದಾರೆ. ಸೊ ಏಷ್ಯಾವನ್ನು ಏನಂತ ಕರೀತಾರಪ್ಪ ಅಂದ್ರೆ ವೈವಿಧ್ಯತೆಗಳ ಖಂಡ ಅಂತಲೇ ಕರೆಯೋದು. ಮುಂದಿನ ಪ್ರಶ್ನೆ 1 ಅಂಕದ 4 ಪ್ರಶ್ನೆಗಳಿದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. 4 ಪ್ರಶ್ನೆ 4 ಅಂಕ. ಪ್ರಶ್ನೆ 5, ಗುಲಾಮಿ ಸಂತತಿಯ ಸ್ಥಾಪಕ ಯಾರು ಅಂತ ಕೇಳಿದ್ದಾರೆ. ಸೊ ಗುಲಾಮಿ ಸಂತತಿಯ ಸ್ಥಾಪಕ ಕುತುಬುದ್ದೀನ್ ಐಬಕ್. ಪ್ರಶ್ನೆ 5, ರಾಜನೀತಿ ನಿರ್ದೇಶಕ ತತ್ವಗಳು ಸಂವಿಧಾನದ ಎಷ್ಟನೇ ಭಾಗದಲ್ಲಿ ಬರ್ತವೆ? ಸೊ ಉತ್ತರ, ರಾಜನೀತಿ ನಿರ್ದೇಶಕ ತತ್ವಗಳು ಸಂವಿಧಾನದ 4ನೇ ಭಾಗದಲ್ಲಿ ಬರ್ತವೆ. ಪ್ರಶ್ನೆ 7, ಬಾಲಕಾರ್ಮಿಕತೆ ಎಂದರೆ ಏನು? 14 ವರ್ಷದೊಳಗಿನ ಮಕ್ಕಳು ಕೂಲಿ ಅಥವಾ ಕೂಲಿ ಇಲ್ಲದೆ ದುಡಿಮೆಯಲ್ಲಿ ತೊಡಗಿರೋದಕ್ಕೇ ಬಾಲಕಾರ್ಮಿಕತೆ ಅಂತ ಕರೆಯೋದು. ಜನಸಾಂದ್ರತೆ ಎಂದರೇನು? ಪ್ರತಿ ಚದರ್ ಕಿಲೋಮೀಟರ್ನಲ್ಲಿ ವಾಸಿಸುವ ಜನರ ಸಂಖ್ಯೆಯನ್ನೇ ಜನಸಾಂದ್ರತೆ ಅಂತಲೇ ಕರಿತೀರಿ. ಇನ್ನು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಬೇಕು. ಇಲ್ಲಿ 4 ಪ್ರಶ್ನೆಗಳಿದ್ದಾವೆ, 4 ಉತ್ತರ. ಫಸ್ಟ್ ಒನ್, ಶಹಜಹಾನ್ ಮಮತಾಜಳ ಸವಿ ನೆನಪಿಗಾಗಿ ಕಟ್ಟಿದ ಸ್ಮಾರಕ ಅಂತ ಆಗಬೇಕು. ಸೊ ಅದು ಯಾವುದಪ್ಪ ಅಂದರೆ ತಾಜ್ ಮಹಲ್ ಇಸ್ ದ ರೈಟ್ ಆನ್ಸರ್. ಇನ್ನು ಮಕ್ಕಳ ಸಹಾಯವಾಣಿ ಸಂಖ್ಯೆ ಯಾವುದು ಕೇಳಿದ್ದಾರೆ. ಸೊ ನಿಮಗೆ ಗೊತ್ತಿದೆ 1098. ಸೊ 1098 ಅಂತಕ್ಕಂಥದ್ದು ಏನಪ್ಪ ಅಂದ್ರೆ ಮಕ್ಕಳ ಸಹಾಯವಾಣಿಯ ಟೋಲ್ ಫ್ರೀ ಒಂದು ಸಂಕೇತ. ಇನ್ನು ರಾಷ್ಟ್ರೀಯ ಹಬ್ಬಕ್ಕೆ ಒಂದು ಉದಾಹರಣೆ ಕೇಳಿದ್ದಾರೆ. ಸೊ ನೀವು ಯಾವ್ದು ಬೇಕಾದ ಬರಿಬೋದು. ಅದರಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಬರಿಬೋದು, ಗಣರಾಜ್ಯೋತ್ಸವ ಬರಿಬೋದು, ಮಕ್ಕಳ ದಿನಾಚರಣೆ, ಶಿಕ್ಷಕರ ದಿನಾಚರಣೆ, ಗಾಂಧಿ ಜಯಂತಿ, ಡಾಕ್ಟರ್ BR ಅಂಬೇಡ್ಕರ್ ಜಯಂತಿ ಇಸ್ ದ ಆಲ್ಸೋ ರೈಟ್ ಆನ್ಸರ್. ಇನ್ನು ಯುರೋಪ್ ಖಂಡದ ಎತ್ತರವಾದ ಶಿಖರವನ್ನು ಏನಂತ ಕರಿತೀರಿ ಅಂತ ಕೇಳಿದರೆ ಮೌಂಟ್ ಎಲ್ಬ್ರೂಸ್ ಅಂತಾರೆ. ಸೊ ಮೌಂಟ್ ಎಲ್ಬ್ರೂಸನ್ನು ಯುರೋಪ್ ಖಂಡದ ಎತ್ತರವಾದ ಶಿಖರ ಆಗದ. ಇನ್ನು 2 ಮಾರ್ಕರ್ದು ಟೋಟಲಿ 10 ಪ್ರಶ್ನೆಗಳಿದ್ದಾವೆ. ಸೊ ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ. ಸೊ ಒಟ್ಟು 20 ಅಂಕಗಳನ್ನು ಗಳಿಸ್ತೀರಿ. 13ನೇ ಪ್ರಶ್ನೆ, ಕಾಳಿದಾಸ ರಚಿಸಿದ 2 ನಾಟಕಗಳನ್ನು ಹೆಸರಿಸಿರಿ ಅಂತ ಕೇಳಿದ್ದಾರೆ. ಅಲ್ಲಿ ಅಭಿಜ್ಞಾನ ಶಾಕುಂತಲ ಬರ್ತದೆ, ಮಾಳವಿಕಾಗ್ನಿಮಿತ್ರ ಬರ್ತದೆ, ವಿಕ್ರಮೋರ್ವಶಿಯ. ಇವು 3 ಏನಪ್ಪ ಅಂತಂದರೆ ಕಾಳಿದಾಸ ಬರೆದಿರುವ 2 ನಾಟಕಗಳು. ಇನ್ನು ದೆಹಲಿಯನ್ನು ಆಳ್ವಿಕೆ ನಡೆಸಿದ ಸುಲ್ತಾನರ ಸಂತತಿಗಳು ಯಾವುವು ಅಂತ ಕೇಳಿದ್ದಾರೆ. ಸೊ ದೆಹಲಿಯನ್ನು ಒಟ್ಟು 5 ಮನೆತನಗಳು ಏನು ಮಾಡಿದಾವಪ್ಪ ಅಂದ್ರೆ ಆಳ್ವಿಕೆಯನ್ನು ಮಾಡಿದ್ದು. ಅದರಲ್ಲಿ ಮೊದಲನೇದು ಬರೋದು ಗುಲಾಮಿ ಸಂತತಿ, 2 ಖಿಲ್ಜಿ ಸಂತತಿ, 3 ತುಘಲಕ್ ಸಂತತಿ, 4 ಸೈಯದ್ ಸಂತತಿ, 5 ಲೋಧಿ ಸಂತತಿ ಅಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಈ ದೆಹಲಿ ಆಳ್ವಿಕೆ ಮಾಡಿದ ಸಂತತಿಗಳ ಪಟ್ಟಿಯಲ್ಲಿ ಬರ್ತಾವೆ. 15ನೇ ಪ್ರಶ್ನೆ, ಮೊಘಲ್ ಸಾಮ್ರಾಜ್ಯದ ಅವನತಿಗೆ ಕಾರಣಗಳೇನು ಅಂತ ಕೇಳಿದ್ದಾರೆ. ಇಲ್ಲಿ ಔರಂಗಜೇಬನ ಭ್ರಷ್ಟ ಆಡಳಿತ ಇತ್ತು. ಮೊಘಲ್ ಸರದಾರರು ಕೂಡ ಭ್ರಷ್ಟಾಚಾರದಲ್ಲಿ ತೊಡಗಿದ್ರು. ಸಿಂಹಾಸನದ ಉತ್ತರಾಧಿಕಾರಿಗಾಗಿ ಅಂತಃಕಲಗಳು ಏನಾಗ್ತಾವಪ್ಪ ಅಂದ್ರೆ ಏರ್ಪಡ್ತಾವೆ. ಪರ್ಷಿಯನ್ ದಾಳಿಕೋರ ದೆಹಲಿ ಮೇಲೆ ಆಕ್ರಮಣವನ್ನು ಮಾಡ್ತಾರೆ ಅಂತಕ್ಕಂಥ ಅಂಶಗಳನ್ನು ನೀವು ಬರೆದ್ರೆ ಆನ್ಸರ್ ಕಂಪ್ಲೀಟ್ ಆಗ್ತದೆ. ಮುಂದಿನ ಪ್ರಶ್ನೆ, ಪ್ರಜಾಪ್ರಭುತ್ವದ ಸವಾಲುಗಳೇನು? ಸೊ ಫಸ್ಟ್ ನೋಡೋದಾದರೆ ಈ ಪ್ರಜಾಪ್ರಭುತ್ವದಲ್ಲಿ ಏನಾಗ್ತದಪ್ಪ ಅಂದ್ರೆ ಮತ ಗಳಿಸಲಿಕ್ಕೆ ಹಣಬಲ, ತೋಳುಬಲಗಳನ್ನು ಏನು ಮಾಡ್ತಾರೆ, ಬಳಕೆಯನ್ನು ಮಾಡ್ತಾರೆ. ಆಮೇಲೆ ಈ ಚುನಾವಣೆಯಲ್ಲಿ ವಿಶೇಷವಾಗಿ ಜಾತಿ, ಧರ್ಮ ಮತ್ತು ಭಾಷೆಗಳು ಪ್ರಭಾವವನ್ನು ಬೀರ್ತವೆ. ಆಮೇಲೆ ಈ ಜನಪ್ರತಿಗಳು ಆಯ್ಕೆಯಾದ ನಂತರ
ತಮ್ಮ ಸ್ವಾರ್ಥಕ್ಕಾಗಿ ತಮ್ಮ ಅಧಿಕಾರಕ್ಕಾಗಿ ಏನು ಮಾಡ್ತಾರಪ್ಪ ಅಂದ್ರೆ ಪಕ್ಷಗಳ ಬದಲಾವಣೆಯನ್ನು ಮಾಡ್ತಾರೆ. ಲಾಸ್ಟ್ ಏನು ಹೇಳ್ಬೋದು ಅಂದ್ರೆ ಈ ಚುನಾವಣೆಯಲ್ಲಿ ಪುಂಡರು, ಕಳ್ಳರು, ಕೆಲವೊಂದಿಷ್ಟು ಈ ಕ್ರಿಮಿನಲ್ ಅಪರಾಧಿ ಹಿನ್ನೆಲೆ ಉಳ್ಳವರು ಸಹಿತ ಏನು ಮಾಡ್ತಾರಪ್ಪ ಅಂದ್ರೆ ಆಯ್ಕೆ ಆಗ್ತಕ್ಕಂಥ ಸಾಧ್ಯತೆ ಇದೆ ಅನ್ನೋದನ್ನು ನೀವು ಬರೀಬೋದು. ಇನ್ನು ಮುಂದಿನ ಪ್ರಶ್ನೆ, ಭಾರತ ಬಹುಸಂಸ್ಕೃತಿಗಳ ದೇಶ ಹೇಗೆ ಅಂತ ಕೇಳಿದ್ದಾರೆ. ಎಸ್, ಸೊ ಇಲ್ಲಿ ಫಸ್ಟ್ ಬರಿಬೋದು, ವಿಭಿನ್ನ ಜಾತಿ ಧರ್ಮದ ಪ್ರಜೆಗಳು ನಮ್ಮ ಭಾರತ ದೇಶದಲ್ಲಿ ವಾಸವಾಗಿದ್ದಾರೆ. ಬಟ್ ಆಯಾ ಧರ್ಮದ ಸಂಸ್ಕೃತಿ ಮತ್ತು ಪರಂಪರೆ ಸಹಿತ ಏನಾಗದಪ್ಪ ಅಂದ್ರೆ ಭಿನ್ನವಾಗದ. ವಿಶೇಷವಾಗಿ ಅವರ ಧರ್ಮದ ಆಚರಣೆಗಳು, ವಿಚಾರಗಳು, ಉಡುಗೆ ತೊಡುಗೆಗಳು, ಓಕೆ, ಅವರದೇ ಆಗಿರ್ತಕ್ಕಂಥ ಹಿನ್ನೆಲೆಗಳನ್ನು, ಪರಂಪರೆಗಳನ್ನು ಇದೆ. ಸೊ ಹೀಗಾಗಿ ನಾವು ಏನು ಹೇಳ್ಬೋದಪ್ಪ ಅಂದ್ರೆ ನಮ್ಮ ಭಾರತ ದೇಶ ಒಂದು ಬಹು ಸಂಸ್ಕೃತಿಗಳ ದೇಶ ಅಂತಲೇ ಹೇಳ್ತೀವಿ. ಪ್ರಶ್ನೆ 18, ಭಾರತದ ರಾಷ್ಟ್ರ ಲಾಂಛನದಲ್ಲಿರುವ ಪ್ರಾಣಿಗಳು ಯಾವುವು ಅಂತ ಕೇಳಿದ್ದಾರೆ. ಸೊ ಮುಖ್ಯವಾಗಿ 4 ಪ್ರಾಣಿಗಳು ಭಾರತದ ರಾಷ್ಟ್ರ ಲಾಂಛನದಲ್ಲಿ ನಾವು ನೋಡ್ತೀವಿ. ಸೊ ಸಿಂಹ ಇದೆ, ಆನೆ ಇದೆ, ಗೂಳಿ ಇದೆ ಮತ್ತು ಕುದುರೆ ಸಹಿತನೂ ಇದೆ. 19ನೇ ಪ್ರಶ್ನೆ, ಏಷ್ಯಾ ಖಂಡದ ಪ್ರಾಕೃತಿಕ ಲಕ್ಷಣಗಳನ್ನು ಬರೀರಿ ಅಂತ ಕೇಳಿದ್ದಾರೆ. ಇಲ್ಲಿ ತಗ್ಗು ಮೈದಾನಗಳು, ಕೇಂದ್ರದ ಎತ್ತರದ ಭಾಗಗಳು, ದಕ್ಷಿಣದ ಪ್ರಸ್ಥಭೂಮಿ, ನದಿಗಳ ಮಹಾಮೈದಾನ ಮತ್ತು ದ್ವೀಪ ಸಮೂಹಗಳು ಇವೆಲ್ಲ ಏನಪ್ಪ ಅಂದರೆ ಏಷ್ಯಾ ಖಂಡದ ಪ್ರಾಕೃತಿಕ ಲಕ್ಷಣಗಳ ಪಟ್ಟಿಯಲ್ಲಿ ಬರ್ತವೆ. ಇನ್ನು ಯುರೋಪಿನ ಪ್ರಮುಖ ಖನಿಜಗಳು ಯಾವುವು ಅಂತ ಕೇಳಿದ್ದಾರೆ. ಸೊ ಯುರೋಪಿನ ಪ್ರಮುಖ ಖನಿಜಗಳಲ್ಲಿ ಫಸ್ಟ್ ಹೇಳ್ಬೋದು ಕಬ್ಬಿಣದ ಅದಿರು, ತಾಮ್ರ, ಪೆಟ್ರೋಲಿಯಂ, ಕಲ್ಲಿದ್ದಲು ಇವೆಲ್ಲ ಏನಪ್ಪ ಅಂತಂದರೆ ಮುಖ್ಯವಾಗಿರ್ತಕ್ಕಂಥ ಖನಿಜಗಳು. ಇನ್ನು ಆಫ್ರಿಕಾ ಖಂಡದ ಮುಖ್ಯ ನದಿಗಳನ್ನು ಕೇಳಿದರು. ಅದು ನೈಲ ನದಿ, ನೈಜರ್, ಕಾಂಗೋ ಮತ್ತು ಜಾಂಬೇಜಿ ಇವೆಲ್ಲ ಏನಪ್ಪ ಅಂದರೆ ಆಫ್ರಿಕಾ ಖಂಡದ ಪ್ರಮುಖ ನದಿಗಳ ಪಟ್ಟಿಯಲ್ಲಿ ಬರ್ತಾವೆ. ಇನ್ನು 22 ಏನು ಕೇಳಿದ್ರಂದ್ರೆ ಆಫ್ರಿಕಾ ಖಂಡವನ್ನು ಕಗ್ಗತ್ತಲೆಯ ಖಂಡ ಅಂತಲೇ ಏಕೆ ಕರೀತಾರೆ ಅಂತ ಕೇಳಿದರು. ಸೊ ಈ ಖಂಡದ ಬಗ್ಗೆ ಒಂದು ಭಾಳಷ್ಟು ಜನರಲ್ಲಿ ತಪ್ಪು ಕಲ್ಪನೆ ಇದೆ. ಏನಪ್ಪ ಅಂದ್ರೆ ಈ ಆಫ್ರಿಕಾ ಖಂಡದಲ್ಲಿ ಕಪ್ಪು ಜನರು ಅಧಿಕವಾಗಿರೋದ್ರಿಂದ ಕಗ್ಗತ್ತಲೆಯ ಖಂಡ ಅಂತ ಕರೀತಾರೆ ಅಂತ ಹೇಳಿದ್ದಾರೆ. ಬಟ್ ಅದು ತಪ್ಪಿದೆ. ಏನು ಹೇಳಿದ್ದಾರೆ ಅಂದರೆ ಇಲ್ಲಿನ ಪ್ರಸ್ಥಭೂಮಿಗಳು ಸಮುದ್ರದ ತೀರವರೆಗೆ ವಿಸ್ತರಿಸಿಕೊಂಡಿದ್ದಾವೆ. ಆಮೇಲೆ ಪ್ರಪಂಚಕ್ಕೆ ಬಹಳಷ್ಟು ದೀರ್ಘಾವಧಿಯ ನಂತರ ಶೋಧನೆಗೆ ಇದು ಗಂಡ ಏನಾಗಪ್ಪ ಅಂದ್ರೆ ಒಳಗಾಯಿತು. ಸೊ ಅದಕ್ಕಾಗಿ ಆಫ್ರಿಕಾ ಖಂಡವನ್ನು ಏನಂತಾರಪ್ಪ ಅಂದ್ರೆ ಕಗ್ಗತ್ತಲೆಯ ಖಂಡ ಅಂತಲೇ ಕರೆಯೋದು. ಲಾಸ್ಟ್ 4 ಮಾರ್ಕರ್ ಕ್ವಶನಲ್ಲಿ ಕೇಳಿದರು, ಶಂಕರಾಚಾರ್ಯರ ಮಾಡಿದ ಸುಧಾರಣೆಗಳನ್ನು ಕೇಳಿದ್ದಾರೆ. ಜನರಲ್ಲಿ ಜ್ಞಾನ ಮಾರ್ಗವನ್ನು ಹೇಳಿದ್ರು, ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದರು, ಮಾನವ ಕುಲವೇ ಒಂದೇ, ಇಲ್ಲಿ ಎಲ್ಲರೂ ಸಮಾನರು ಅಂತ ಹೇಳ್ತಾರೆ, ಜಾತಿಗಳ ಹೆಸರಲ್ಲಾಗುವ ಘರ್ಷಣೆಯನ್ನು ತಡೀತಾರೆ, ಬದರಿನಾಥ, ದ್ವಾರಕಾ, ಪೂರಿ, ಶೃಂಗೇರಿಗಳಲ್ಲಿ ಪೀಠಗಳನ್ನು ಸ್ಥಾಪನೆ ಮಾಡ್ತಾರೆ, ಭಜ ಗೋವಿಂದಂ ಅಂತಕ್ಕಂಥ ಪ್ರಸಿದ್ಧವಾಗಿರ್ತಕ್ಕಂಥ ಕೃತಿಯನ್ನು ರಚಿಸ್ತಾರೆ, 37ನೇ ವರ್ಷಕ್ಕೆ ದೇಹಾಂತರ ಆಗ್ತಾರೆ ಅನ್ನೋದು ಇತ್ತು. ಇನ್ನು ಭಾರತದ ನಕ್ಷೆ ಬಿಡಿಸಿ ಅದರಲ್ಲಿ ಸ್ಥಳಗಳನ್ನು ಗುರುತಿಸಬೇಕು. ವಿಶೇಷವಾಗಿ ತಾಳಿಕೋಟೆ, ಕೆಳದಿ, ಶೃಂಗೇರಿ ಮತ್ತು ವಿಜಯನಗರ. ಸೊ ನೀವೇನು ಮಾಡಬೇಕಾಗಿತ್ತಪ್ಪ ಅಂದ್ರೆ ಈ ಥರ ನೀಟಾಗಿ ತೆಗೆದು ಅದರಲ್ಲಿ ಕೆಳದಿ, ಶೃಂಗೇರಿ, ಆಮೇಲೆ ತಾಳಿಕೋಟೆ, ಇನ್ನೊಂದು ಯಾವುದಿದೆ ವಿಜಯನಗರ. ಸೊ ವಿಜಯನಗರವನ್ನು ಕೂಡ ಏನು ಮಾಡಿದ್ದಾರೆ ಇಲ್ಲಿ ಕೊಟ್ಟಿದ್ದಾರೆ. ವಿಜಯನಗರ, ತಾಳಿಕೋಟೆ, ಕೆಳದಿ, ಶೃಂಗೇರಿ. ಸೊ ಇನ್ನು ಉತ್ತರ ಭಾರತದಲ್ಲಾದರೂ ಕೇವಲ ಅಷ್ಟೇ ತೆಗಿಬೋದು. ಬಟ್ ಫುಲ್ ಭಾರತದ ನಕ್ಷೆ ತೆಗೆದರೂ ಕೂಡ ಅಂಕಗಳನ್ನು ನಿಮಗೆ ಕೊಡ್ತಾರೆ.